ವೆರಿ ಗುಡ್ ಮಾರ್ನಿಂಗ್. 9th ಸ್ಟ್ಯಾಂಡರ್ಡ್ ಅಲ್ಲಿರುವಂತಹ ಆಹಾರ ಸಂಪನ್ಮೂಲಗಳ ಸುಧಾರಣೆ ಈ ಚಾಪ್ಟರ್ ಇರುವಂತಹ ಕೆಲವು ಕಾನ್ಸೆಪ್ಟ್ಗಳು ಎಲ್ಪ ಅಂದ್ರೆ ಪ್ರಾಣಿ ಸಂಪನ್ಮೂಲಗಳು ಅಂತ ಬರ್ತಾವ. ರೇಷ್ಮೆ ಕೃಷಿ, ಡೈರಿ, ಕೋಳಿ, ವರ್ಮಿಕಲ್ಚರ್, ಮೀನುಗಾರಿಕೆ, ಜೇನು ಸಾಕಾಣಿಕೆ ಇಲ್ಲಿರುವಂತಹ ಕಾನ್ಸೆಪ್ಟ್ ಆಗಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ ಅಂದ್ರೆ ಯಾಕಂದ್ರೆ ಜನರಲ್ ಆಗಿ ಎಲ್ಲಿಂದ ಕ್ವಶನ್ ಫ್ರೇಮ್ ಮಾಡ್ತಾರೆ ಸಿಲೆಬಸ್ ಕೊಡದೇ ಇರ್ತದೆ. ಫಾರ್ ಎಕ್ಸಾಂಪಲ್ ನನ್ನ ಶಬ್ದ ಹೇಳ್ಬೇಕಾದ್ರೆ ಹೇಳ್ದೆ ಏನಪ್ಪಾ ಅಂದ್ರೆ ಶ್ರವಣಾತೀತ ಕ್ರಮಲೋಲಕ ಯಾವ್ದ್ರ ಬಗ್ಗೆ ಅಂದ್ರೆ ಸ್ಕ್ಯಾನರ್ ಬಗ್ಗೆ ಕೊಟ್ಟಿದ್ದಾರೆ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಆದ್ರೆ ರೆಡಾರ್ ಸಿಲೆಬಸ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ರೆಡಾರ್ ನ ವ್ಯತ್ಯಾಸ ಕೇಳಿದ್ದಾರೆ. ಅದಕ್ಕೆ ಕೆಲವು ಕಾನ್ಸೆಪ್ಟ್ಗಳು ಹೊಸ ಸಿಲೆಬಸ್ ಇರುವಂತಹ ಯಾವ ಕಾನ್ಸೆಪ್ಟ್ ಕೊಟ್ಟಿಲ್ಲ ಅವು ಬರಬಾರ್ದು ಅಂತ ಹಂಗೇನಿಲ್ಲ. ಅದಕ್ಕೆ ಒಂದ್ಸಲ ಕಣ್ಣು ಹಾಸ್ಬಿಡ್ರಿ ಅಂತ ಅನ್ನೋ ಒಂದು ದೃಷ್ಟಿಯಿಂದ ಆಹಾರ ಸಂಪನ್ಮೂಲಗಳ ಸುಧಾರಣೆ ಲೈವ್ ಆಗಿ ಬಹಳ ಡೆಪ್ತ್ ಆಗಿ ನಾನು ಆಲ್ರೆಡಿ ಕ್ಲಾಸ್ಗಳನ್ನ ಮಾಡಿದೀನಿ, ಬಹಳಷ್ಟು ಜನ ನೋಡಿರ್ಬಹುದು. ಇದೇನಪ್ಪಾ ಅಂದ್ರೆ ಹೈಲೈಟೆಡ್ ಆಗಿ ಈಗ ಶಾರ್ಟ್ ಟೈಮ್ ಅಲ್ಲಿ ಒಂದ್ಸಲ ಕಣ್ಣು ಹಾಸ್ಬಿಡ್ಲಿಕ್ಕೆ ಆಹಾರ ಸಂಪನ್ಮೂಲಗಳ ಸುಧಾರಣೆ. ಹಂಗಾದ್ರೆ ಧಾನ್ಯಗಳು, ದ್ವಿದಳ ಧಾನ್ಯಗಳು, ಹಣ್ಣುಗಳು ಮತ್ತು ತರಕಾರಿಗಳಿಂದ ನಾವು ಏನನ್ನ ಪಡಿತೀವಿ? ಧಾನ್ಯಗಳು ಅಂದ್ರೆ ಏಕದಳ ಧಾನ್ಯಗಳು ನಮಗೆ ಕಾರ್ಬೋಹೈಡ್ರೇಟ್ ಗಳನ್ನ ಅಧಿಕ ಪ್ರಮಾಣದಲ್ಲಿ ಕೊಡುವಂತ ಕೆಲಸ ಮಾಡ್ತಾವ, ಶಕ್ತಿಯನ್ನ ಒದಗಿಸ್ತಾವ. ಕಾರ್ಬೋಹೈಡ್ರೇಟ್ಗಳು ಶಕ್ತಿಯನ್ನ ಒದಗಿಸುವಂತ ಆಹಾರ ಪದಾರ್ಥಗಳು. ಇನ್ನು ದ್ವಿದಳ ಧಾನ್ಯಗಳು ಪ್ರೋಟೀನ್ ಅಧಿಕ ಪ್ರಮಾಣದಲ್ಲಿ ಹೊಂದಿವೆ, ನಮ್ಮ ದೇಹಕ್ಕೆ ಬೆಳವಣಿಗೆಯನ್ನುಂಟು ಮಾಡ್ಲಿಕ್ಕೆ ಪ್ರೋಟೀನ್ಗಳು ಅವಶ್ಯಕ. ಇನ್ನು ತರಕಾರಿಗಳು ಮತ್ತು ಹಣ್ಣುಗಳು ಕಡಿಮೆ ಪ್ರಮಾಣದ ಪ್ರೋಟೀನ್ ಗಳನ್ನ ಮತ್ತು ಕಾರ್ಬೋಹೈಡ್ರೇಟ್ ಗಳನ್ನ ಜೊತೆಗೆ ಹಲವಾರು ಜೀವಸತ್ವಗಳನ್ನ ಮತ್ತು ಖನಿಜಗಳನ್ನ, ಹೌದಾ, ನಾರು ಪದಾರ್ಥಗಳನ್ನ ಹೊಂದಿವೆ. ನಾರು ಪದಾರ್ಥಗಳು ದೊಡ್ಡ ನಮ್ಮ ಅನ್ನನಾಳದಲ್ಲಿ ಪರಿಕ್ರಮಣ ಚಲನೆಯನ್ನು ಉಂಟು ಮಾಡ್ತಾ ಚಲಿಸೋದ್ರಿಂದ ನಮ್ಮ ಅನ್ನನಾಳವನ್ನು ಸ್ವಚ್ಛವಾಗಿಡ್ಲಿಕ್ಕೆ, ಹಸಿವು ಸರಿಯಾಗಿ ಉಂಟಾಗ್ಲಿಕ್ಕೆ, ಈ ಎಲ್ಲಾ ಕಾರಣಗಳಿಗೆ ನಮಗೆ ನಾರು ಪದಾರ್ಥಗಳು ಬೇಕು. ಹೌದಾ. ಇನ್ನ ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರುತ್ತವೆ? ಹೌದಾ, ಬೆಳೆಯ ಉತ್ಪನ್ನದ ಮೇಲೆ ಜೈವಿಕ ಮತ್ತು ಅಜೈವಿಕ ಅಂಶಗಳು ಹೇಗೆ ಪ್ರಭಾವ ಬೀರ್ತಾವ ಅಂತ ಕ್ವಶನ್ ಕೇಳಿದಾರೆ. ಜೈವಿಕ ಅಂಶಗಳು ಯಾವಪ್ಪ? ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು, ಬ್ಯಾಕ್ಟೀರಿಯಾಗಳು. ಆಮೇಲೆ ಅಜೈವಿಕ ಅಂಶಗಳು ಯಾವಪ್ಪ ಅಂದ್ರೆ ಸಂಗ್ರಹಣಾ ಸ್ಥಳಗಳಲ್ಲಿರುವಂತ ಅಸಮರ್ಪಕ ತೇವಾಂಶ, ತಾಪಮಾನಗಳು. ಈ ಅಂಶಗಳಿಂದ ಉತ್ಪನ್ನಗಳ ಗುಣಮಟ್ಟ ಕುಸಿತ, ತೂಕ ನಷ್ಟ, ಕ್ಷೀಣವಾಗುವಿಕೆ, ಮೊಳೆಯುವಿಕೆ, ಸಾಮರ್ಥ್ಯ ನಿರ್ವಹಣೆ ಅಂತ ಸಮಸ್ಯೆಗಳು ಉಂಟಾಗ್ತಾವ. ಹೌದಾ. ಇವೇನಪ್ಪಾ ಅಂದ್ರೆ ಬೆಳೆಯ ಉತ್ಪನ್ನದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಜೈವಿಕ ಮತ್ತು ಅಜೈವಿಕ ಅಂಶಗಳು. ಇನ್ನು ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದಂತ ಅಪೇಕ್ಷಣೀಯ ಗುಣಲಕ್ಷಣಗಳು ಯಾವುವು? ಬೆಳೆ ಸುಧಾರಣೆಗೆ ಸಂಬಂಧಿಸಿದಂತೆ ಬೆಳೆಗೆ ಸಂಬಂಧಿಸಿದಂತ ಅಪೇಕ್ಷಣೀಯ ಗುಣಲಕ್ಷಣಗಳು ಏನಪ್ಪಾ ಅಂದ್ರೆ, ಹೌದಾ, ಅದು ಹುಲ್ಲಾಗಿದ್ರೆ ಅದರ ಎತ್ತರ, ಅಮಿತ ಕವಲೊಡೆಯುವಿಕೆ, ಹೌದಾ, ಧಾನ್ಯಗಳಲ್ಲಿನ ಗಿಡ್ಡತನ, ಇವೆಲ್ಲ ಏನಪ್ಪಾ ಅಂದ್ರೆ ಅಪೇಕ್ಷಣೀಯ ಗುಣಲಕ್ಷಣಗಳು. ಬೃಹತ್ ಪೋಷಕಾಂಶಗಳಂದ್ರೆ ಏನು? ಅವುಗಳನ್ನ ಬೃಹತ್ ಪೋಷಕಾಂಶಗಳು ಅಂತ ಯಾಕೆ ಕರೀತಾರೆ? ಪೋಷಕಾಂಶಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಎರಡು ರೀತಿಯಾಗಿ ವರ್ಗೀಕರಿಸ್ತೀವಿ, ಬೃಹತ್ ಪೋಷಕಾಂಶಗಳು ಮತ್ತು ಸೂಕ್ಷ್ಮ ಗಾತ್ರದ ಪೋಷಕಾಂಶಗಳು. ಬೃಹತ್ ಗಾತ್ರದ ಪೋಷಕಾಂಶಗಳನ್ನ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ, ಸೂಕ್ಷ್ಮ ಗಾತ್ರದ ಪೋಷಕಾಂಶಗಳನ್ನ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಹಾಗಾದ್ರೆ ಬೃಹತ್ ಗಾತ್ರದ ಪೋಷಕಾಂಶಗಳು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಸಲ್ಫರ್ ಇವೆಲ್ಲ ಏನ್ ಮಾಡ್ತಾವ ಅಂದ್ರೆ ಸಸ್ಯದ ಬೆಳವಣಿಗೆ, ಅಭಿವೃದ್ಧಿ, ಆರೋಗ್ಯವಾಗಿರ್ಲಿಕ್ಕೆ ಪೋಷಕಾಂಶಗಳ ಅಗತ್ಯವಿದೆ. 6 ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಸಸ್ಯಗಳಿಗೆ ಬೇಕಾಗ್ತವೆ. ಹೀಗಾಗಿ ಅವುಗಳನ್ನ ಬೃಹತ್ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಇನ್ನು ಸಸ್ಯಗಳು ಪೋಷಕಾಂಶಗಳನ್ನ ಹೇಗೆ ಪಡೆಯುತ್ತವೆ? ಸಸ್ಯಗಳು ತಮಗೆ ಬೇಕಾದಂತಹ ಪೋಷಕಾಂಶಗಳನ್ನ ಗಾಳಿ, ನೀರು ಮತ್ತು ಮಣ್ಣಿನ ಮೂಲಕ ಪಡಿತಾವ. ಗಾಳಿಯು ಕಾರ್ಬನ್ ಡೈಆಕ್ಸೈಡ್ ಅನ್ನ, ಹೌದಾ, ಅಂದ್ರೆ ಕಾರ್ಬನ್ ಮತ್ತು ಆಕ್ಸಿಜನ್ ಪೂರೈಸುವಂತ ಕೆಲಸ ಮಾಡ್ತದ. ನೀರಿನಿಂದ ಏನಪ್ಪಾ ಅಂದ್ರೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ದೊರೀತದ. ಮಣ್ಣಿನ ಮೂಲಕ 13 ಪೋಷಕಾಂಶಗಳನ್ನ ಸಸ್ಯಗಳು ಏನ್ ಮಾಡ್ತಾವ ಅಂದ್ರೆ ಪಡ್ಕೊಳ್ತಾವ. ಅದ್ರಲ್ಲಿ ನಾನು ಹೇಳದ್ನಲ್ಲ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ. ಸೂಕ್ಷ್ಮ ಗಾತ್ರದ ಪೋಷಕಾಂಶಗಳು ಮತ್ತು ಬೃಹತ್ ಗಾತ್ರದ ಪೋಷಕಾಂಶಗಳು ಇವು ಎರಡು ಬರ್ತಾವ. ಮಣ್ಣಿನ ಫಲವತ್ತತೆಯನ್ನು ಕಾಪಾಡಲು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಉಪಯೋಗವನ್ನ ಹೋಲಿಸಿ. ನೋಡ್ರಿ, ಸಾವಯವ ಗೊಬ್ಬರ ಮಣ್ಣಿನ ರಚನೆಯನ್ನು ಉತ್ತಮಪಡಿಸುವುದಲ್ಲದೆ ಅದರ ಸವೆತವನ್ನು ತಡೆಗಟ್ಟದ, ನೀರಿನ ಭಾಗ ಉಳಿದು ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಾಗಿ ಪೋಷಕಾಂಶಗಳನ್ನ ಹೆಚ್ಚಿಸ್ತದ. ಸಾವಯವ ಗೊಬ್ಬರಗಳು ವಿರಳವಾದ ಮಣ್ಣನ್ನ ಒಟ್ಟುಗೂಡಿಸ್ತಾವ. ಹೌದಾ. ಏನಪ್ಪಾ ಅಂದ್ರೆ ನಾವು ಏನ್ ಮರಳು ಮಣ್ಣು ಅಂತ ಕರಿತೀವಲ್ಲ, ಮರಳು ಮಣ್ಣಿನಲ್ಲಿ ನಾವು ಏನಾದ್ರೂ ಸಾವಯವ ಪದಾರ್ಥಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದೀವಿ ಅಂದ್ರೆ ನೀರನ್ನು ಹಿಡಿದಿಟ್ಕೊಳ್ಳುವಂತ ಸಾಮರ್ಥ್ಯ ಮರಳು ಮಣ್ಣಿದ್ರು ಅದಕ್ಕೆ ಹೆಚ್ಚಾಗ್ತದೆ. ಅವು ನೀರನ್ನ ಹೆಚ್ಚಾಗಿ ಹಿಡಿದಿಟ್ಟುಕೊಳ್ಳುವಂತೆ ಮಾಡಿ ಗಾಳಿ ಆಡಲು ಅವಕಾಶ ಮಾಡಿಕೊಡ್ತಾವ. ಬೇರುಗಳು ಆಳಕ್ಕೆ ಇಳಿಯಲು ನೆರವಾಗ್ತಾವ. ಸಸ್ಯಗಳಿಗೆ ಅವಶ್ಯಕವಾದ ಪೋಷಕಾಂಶಗಳನ್ನು ಸೇರಿಸ್ತಾವ. ಬೆಳೆಗಳಿಗೆ ಉಪಯುಕ್ತವಾದ ಬ್ಯಾಕ್ಟೀರಿಯಾ ಬೆಳವಣಿಗೆ ಮತ್ತು ಅವುಗಳ ಚಟುವಟಿಕೆಯನ್ನ ಪ್ರೋತ್ಸಾಹಿಸ್ತಾವ.
ಅದಕ್ಕೆ ಸಾವಯವ ಕೃಷಿ ಅಥವಾ ಸಾವಯವ ಗೊಬ್ಬರ ಬಳಕೆ ಅತ್ಯುತ್ತಮವಾದ ವಿಧಾನ. ಇನ್ನು ರಾಸಾಯನಿಕ ಗೊಬ್ಬರಗಳು ಮಣ್ಣಿಗೆ ಹಲವಾರು ಲವಣಗಳನ್ನು ಸೇರಿಸ್ತವೆ. ಈ ಪೈಕಿ ಕೆಲವು ಮಣ್ಣಿನ ಗುಣವನ್ನ ಬದಲಾಯಿಸಿ ನೆಲಮಾಲಿನ್ಯವನ್ನು ಉಂಟು ಮಾಡಬಹುದು. ಮಣ್ಣಿನಲ್ಲಿರುವಂತಹ ಜೀವರಾಶಿ ಸೂಕ್ಷ್ಮಾಣು ಜೀವಿಗಳೆಲ್ಲ ಏನಿರ್ತಲ್ಲ ಅವು ರಾಸಾಯನಿಕ ಗೊಬ್ಬರಗಳನ್ನ ಬಳಸೋದ್ರಿಂದ ಸಾಯ್ತವ. ಹಾಗೆ ಇವು ನೀರಿನ ಮೂಲಗಳಿಗೆ ಸೇರ್ಕೊಂಡು ಮಳೆ ಇದ್ದಾಗ ಬಹಳ ಈಸಿಯಾಗಿ ಮಳೆ ನೀರಿನಲ್ಲಿ ವಿಲೀನ ಆಗಿ ನೀರಿನ ಜೊತೆ ಕೊಚ್ಚಿ ಹೋಗಿ ನೀರಿನ ಮೂಲಗಳಲ್ಲಿ ಸೇರ್ಕೊಂಡು ಜಲಚರ ಜೀವಿಗಳ ಸಾವಿಗೂ ಕೂಡ ಏನಾಗ್ತವೆ ಅಂದ್ರೆ ಇವು ಕಾರಣ ಆಗ್ತವೆ. ಯಾವ ರಾಸಾಯನಿಕ ಗೊಬ್ಬರಗಳು. ಈ ಕೆಳಗಿನ ಯಾವ ಪರಿಸ್ಥಿತಿಗಳು ಗರಿಷ್ಠ ಲಾಭವನ್ನು ಕೊಡುತ್ತವೆ, ಏಕೆ? ರೈತರು ಅತ್ಯುತ್ತಮ ಗುಣಮಟ್ಟದ ಬೀಜಗಳನ್ನ ಬಳಸುತ್ತಾರೆ. ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುವುದಿಲ್ಲ ಅಥವಾ ರಸಗೊಬ್ಬರಗಳನ್ನು ಬಳಸುವುದಿಲ್ಲ. ರೈತರು ಸಾಧಾರಣ ಬೀಜಗಳನ್ನು ಬಳಸುತ್ತಾರೆ. ಅವರು ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ ಮತ್ತು ರಸಗೊಬ್ಬರಗಳನ್ನು ಬಳಸುತ್ತಾರೆ. ರೈತರು ಗುಣಮಟ್ಟದ ಬೀಜಗಳನ್ನು ಬಳಸುತ್ತಾರೆ, ನೀರಾವರಿಯನ್ನು ಅಳವಡಿಸಿಕೊಳ್ಳುತ್ತಾರೆ, ರಸಗೊಬ್ಬರಗಳನ್ನು ಬಳಸುತ್ತಾರೆ ಮತ್ತು ಬೆಳೆ ಸಂರಕ್ಷಣೆ ವಿಧಾನಗಳನ್ನು ಬಳಸುತ್ತಾರೆ. ಆಪ್ಷನ್ ಸಿ ಏನಪ್ಪಾ ಅಂದ್ರೆ ಸರಿಯಾದ ಉತ್ತರ. ಹೌದಾ? ಆಪ್ಷನ್ ಎ ಬಿ ಅಲ್ಲಿ ಒಂದ್ ಸ್ವಲ್ಪ ಮಿಸ್ಟೇಕ್ಸ್ ಇದಾವೆ. ಇನ್ನ ಅದರ ಎಕ್ಸ್ಪ್ಲನೇಷನ್ ಏನು ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಅದರಲ್ಲಿ ಆನ್ಸರ್ ಇದೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದು. ಬೆಳೆಗಳ ರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕು? ಬೆಳೆ ರಕ್ಷಣೆಗಾಗಿ ನಿಯಂತ್ರಣ ಕ್ರಮಗಳಿಗೆ ಮತ್ತು ಜೈವಿಕ ನಿಯಂತ್ರಣ ವಿಧಾನಗಳಿಗೆ ಏಕೆ ಆದ್ಯತೆ ನೀಡಬೇಕಪ್ಪ ಅಂದ್ರೆ ರಾಸಾಯನಿಕ ಗೊಬ್ಬರಗಳು ಮಣ್ಣಿಗೆ ಹಲವಾರು ಲವಣಗಳನ್ನು ಸೇರಿಸಿ ಮಣ್ಣಿನ ಗುಣವನ್ನು ಬದಲಾಯಿಸಿ ನೆಲ ಮಾಲಿನ್ಯವನ್ನು ಉಂಟು ಮಾಡ್ತವೆ. ಇದು ಮಣ್ಣಿನಲ್ಲಿರುವಂತಹ ಜೀವರಾಶಿಯನ್ನು ನಾಶಗೊಳಿಸುತ್ತದೆ. ಹಾಗೆ ಇದು ನೀರಿನಲ್ಲಿರುವಂತಹ ಜೀವಿಗಳು, ಏನೋ ನಾನು ಹೇಳದ್ದಲ್ಲ, ಮಳೆ ಬಿದ್ದಾಗ ಮಳೆ ನೀರಿನ ಜೊತೆಗೆ ಇವು ಕೊಚ್ಕೊಂಡು ಹೋಗಿ ಏನಪ್ಪಾ ಅಂದ್ರೆ ಆ ನೀರಿನಲ್ಲಿ ಸಸ್ಯಗಳ ಸಸ್ಯ ಪ್ಲವಕಗಳು ಅಂತ ಇರ್ತಾವಲ್ಲ, ಸಸ್ಯ ಪ್ಲವಕಗಳ ಬೆಳವಣಿಗೆ ಕಾರಣ ಆಗ್ತವ. ಸಸ್ಯ ಪ್ಲವಕಗಳು ಅದೇ ನೀರಿನಲ್ಲಿ ವಿಘಟನೆಗೊಳಗಾಗಿ ನೀರಿನಲ್ಲಿರುವಂತಹ ಆಮ್ಲಜನಕ ಕುಸಿಲಿಕ್ಕೆ ಕಾರಣ ಆಗ್ತವ. ಆಮ್ಲಜನಕ ಕುಸಿದ್ರೆ ಆ ಜಲಚರ ಜೀವಿಗಳೆಲ್ಲ ಸಾಯ್ತಾವ. ಆಮೇಲೆ ಬೆಳೆಗಾಗ್ಲಿ ಅಥವಾ ಪರಿಸರಕ್ಕಾಗ್ಲಿ ಯಾವ ಜೈವಿಕ ನಿಯಂತ್ರಣ ವಿಧಾನಗಳು ಯಾವುದೇ ಹಾನಿಯನ್ನ ಉಂಟು ಮಾಡುವುದಿಲ್ಲ. ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದ ಅಂಶಗಳು ಯಾವುವು? ಶೇಖರಣಾ ಸಮಯದಲ್ಲಿ ಧಾನ್ಯಗಳ ನಷ್ಟಕ್ಕೆ ಕಾರಣವಾಗಬಹುದಾದಂತಹ ಅಂಶಗಳು ಯಾವಪ್ಪ ಅಂದ್ರೆ ಜೈವಿಕ ಅಂಶಗಳು ಯಾವಪ್ಪ ಅಂದ್ರೆ ಕೀಟಗಳು, ದಂಶಕಗಳು, ಶಿಲೀಂಧ್ರಗಳು, ಹುಳುಗಳು, ಬ್ಯಾಕ್ಟೀರಿಯಾ. ಇನ್ನು ಜೈವಿಕ ಅಂಶಗಳು ಯಾವಪ್ಪ ಅಂದ್ರೆ ಸಂಗ್ರಹಣಾ ಸ್ಥಳಗಳಲ್ಲಿರುವ ಅಸಮರ್ಪಕ ತೇವಾಂಶ, ತಾಪಮಾನ, ಸಂಗ್ರಹಣಾ ಯೋಗ್ಯ ಕಟ್ಟಡಗಳನ್ನು ನಿರ್ಮಿಸದೇ ಇರೋದು, ಸಂಗ್ರಹಣಾ ಯೋಗ್ಯ ಕಟ್ಟಡಗಳಲ್ಲಿ ಬೆಳೆಗಳು ಅಥವಾ ಏನೋ ಸಣ್ಣ ಸಣ್ಣ ಗುತ್ತುಗಳಿರೋದು, ಇವೆಲ್ಲ ಸಮಸ್ಯೆ. ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಯಾವ ವಿಧಾನವನ್ನು ಬಳಸುತ್ತಾರೆ, ಏಕೆ? ದನಗಳ ತಳಿಗಳನ್ನು ಸುಧಾರಿಸಲು ಸಾಮಾನ್ಯವಾಗಿ ಕ್ರಾಸ್ ಬ್ರೀಡಿಂಗ್, ಮಿಶ್ರ ತಳೀಕರಣ ವಿಧಾನವನ್ನು ಬಳಸ್ತಾರೆ. ಯಾಕಂದ್ರೆ ಉತ್ತಮ ಪ್ರಾಣಿ ತಳಿಗಳನ್ನ ಪಡೆಯಲು ಈ ವಿಧಾನ ಸಹಕಾರಿಯಾಗಿದೆ. ಉದಾಹರಣೆಗೆ ವಿದೇಶಿ ಅಥವಾ ಅನ್ಯ ದೇಶಿ ತಳಿ ಯಾವುದು? ಹಸುವಿಂದು ಜರ್ಸಿ ಮತ್ತು ಬ್ರೌನ್ ಸ್ವಿಸ್ಗಳು. ಆಮೇಲೆ ತಳಿಯ ಸ್ಥಳಿ ಸಿಂಧ ಮತ್ತು ಸಾಹಿವಾಲ್ ತಳಿಗಳಲ್ಲಿನ ಅಪೇಕ್ಷಿತ ಗುಣಗಳನ್ನ ಹೊಂದಿರುವ ಪ್ರಾಣಿಗಳನ್ನ ಪಡೀಲಿಕ್ಕೆ ಅವೆರಡನ್ನು ನಾವೇನ್ ಮಾಡ್ತೀವಿ ಅಂದ್ರೆ ಸಂಕರಣಕ್ಕೆ ಒಳಪಡಿಸಿ ಉತ್ತಮ ತಳಿಯ ಪ್ರಾಣಿಗಳು ಹಾಲನ್ನು ಹೆಚ್ಚು ಕೊಡ್ಬೇಕು, ಚೆನ್ನಾಗಿ ತಿನ್ಬೇಕು, ಸದೃಢವಾಗಿರ್ಬೇಕು, ಅಂತಹ ತಳಿಗಳನ್ನ ತಯಾರಿಸಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಯತ್ನಿಸ್ತೀವಿ. ಯಾವ್ದ್ರ ಮೂಲಕ? ಮಿಶ್ರ ತಳೀಕರಣ, ಸಂಕರಣ ಕ್ರಿಯೆ. ಹೇಳಿಕೆಯ ಪರಿಣಾಮಗಳನ್ನು ಚರ್ಚಿಸಿ. ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗಿವೆ. ಅವು ಕಡಿಮೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಮನುಷ್ಯರ ಬಳಕೆಗೆ ಅನರ್ಹವ ಏನೋ ಕಡಿಮೆ ಏನಪ್ಪಾ ಅಂದ್ರೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳು ಮನುಷ್ಯರ ತಿನ್ಲಿಕ್ಕೆ ಯೋಗ್ಯವಾಗಿಲ್ಲ. ಅತಿ ಹೆಚ್ಚು ಪೋಷಕಾಂಶಗಳುಳ್ಳ ಪ್ರಾಣಿ ಪ್ರೋಟೀನ್ ಆಹಾರವಾಗಿ ಪರಿವರ್ತಿಸ್ತವೆ ಯಾವುವು? ಪೌಲ್ಟ್ರಿ ಹಕ್ಕಿಗಳು ಎಂಬುದನ್ನು ಗಮನಿಸಬಹುದಾದಂತ ಆಶ್ಚರ್ಯಕರ ಸಂಗತಿಯಾಗಿದೆ. ನಮಗೆ ಯೋಗ್ಯವಲ್ಲದಂತ ಆಹಾರವನ್ನ ಪೌಲ್ಟ್ರಿಗಳು ತಿಂದು ನಮಗೆ ಅತ್ಯಂತ ಸಂಪದ್ಭರಿತವಾದ ಆಹಾರವನ್ನ ಪೌಲ್ಟ್ರಿಗಳು ಕೊಡುವಂತ ಕೆಲಸ ಮಾಡ್ತಾವ. ಈ ಉತ್ತರವನ್ನು ಸಮರ್ಥಿಸ್ರಿ ಅಂತಾರ. ಪೌಲ್ಟ್ರಿ ಹಕ್ಕಿಗಳು ಸಾಗಾಣಿಕೆಯ ಮೂಲ ಉದ್ದೇಶ ಹೌದಾ ಮೊಟ್ಟೆ ಮತ್ತು ಕೋಳಿ ಮಾಂಸದ ಉತ್ಪಾದನೆಗೆ. ಹೌದಾ? ಈ ಪೌಲ್ಟ್ರಿ ಹಕ್ಕಿಗಳನ್ನು ಸಾಕುವಂತ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಅವುಗಳಿಂದ ಮೊಟ್ಟೆ ಪಡಿತೀವಿ ಅಥವಾ ಮಾಂಸ ಪಡಿತೀವಿ, ಜೊತೆಗೆ ಅದ್ರದ್ದೇನು ತ್ಯಾಜ್ಯ ಪದಾರ್ಥ ಇರ್ತಲ್ಲ ಅದು ಉತ್ತಮ ಗೊಬ್ಬರವಾಗಿ ಕಾರ್ಯನಿರ್ವಹಿಸ್ತದೆ. ಹಂಗಾದ್ರೆ ಹಕ್ಕಿಗಳು ಕಡಿಮೆ ನಾರಿನಾಂಶವುಳ್ಳ ಆಹಾರ ಪದಾರ್ಥಗಳನ್ನ ತಿಂದು ಹೆಚ್ಚು ಪ್ರೋಟೀನ್ ಸಮೃದ್ಧವಾದ ಆಹಾರವಾಗಿ ಪರಿವರ್ತಿಸ್ತವೆ. ಉದಾಹರಣೆಗೆ ಮೊಟ್ಟೆ ಮತ್ತು ಮಾಂಸ ಎರಡು ಪ್ರೋಟೀನ್ ಸಮೃದ್ಧವಾದ ಆಹಾರಗಳು. ಆದ್ರೆ ಕೋಳಿ, ಬಾತುಕೋಳಿ ಇವೆಲ್ಲ ತಿನ್ನೋದೇನಪ್ಪಾ ಅಂದ್ರೆ ಕಡಿಮೆ ನಾರಿನಾಂಶ ಹೊಂದಿರುವಂತಹ ಏನಪ್ಪಾ ಅಂದ್ರೆ ಕೆಲವು ಬೀಜಗಳ ತೊಟ್ಟಿ, ಕಪೆ ಚಿಪ್ಪು ಇಂತಹ ವಸ್ತುಗಳು. ಹಾಗಾಗಿ ಭಾರತದಲ್ಲಿ ಪೌಲ್ಟ್ರಿ ಹಕ್ಕಿಗಳು ಅತ್ಯಂತ ಸಮರ್ಥ ಪರಿವರ್ತಕಗಳಾಗಿವೆ.
ಇದು ಸಿಲೆಬಸ್ ಇದೆ GPST ಆಗಿ. ಹೈನುಗಾರಿಕೆ ಮತ್ತು ಪೌಲ್ಟ್ರಿ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿರುವ ನಿರ್ವಹಣಾ ಪದ್ಧತಿಗಳ್ಯಾವು? ಸಾಮಾನ್ಯವಾಗಿರುವ ನಿರ್ವಹಣಾ ಪದ್ಧತಿಗಳು ಯಾವಪ್ಪ ಅಂದ್ರೆ ಸರಿಯಾದ ಸ್ವಚ್ಛತೆ ಮತ್ತು ವಸತಿ ಸೌಕರ್ಯಗಳ ಅವಶ್ಯಕತೆ, ಮೇಲ್ಛಾವಣಿ ಇರುವಂತಹ ಉತ್ತಮ ವಾತಾವರಣ ವ್ಯವಸ್ಥೆ ಇರುವಂತಹ, ಮಳೆ ಬಿಸಿಲು ಮತ್ತು ಚಳಿಗಳಿಂದ ರಕ್ಷಣೆ ಒದಗಿಸುವಂತಹ ಕೊಟ್ಟಿಗೆಗಳು ಅಥವಾ ಫಾರ್ಮ್ಗಳನ್ನ ನಿರ್ಮಿಸೋದು. ನೆಕ್ಸ್ಟ್, ಯಾವಾಗಲೂ ಒಣಗಿದಂತೆ ಇರಲು ಸ್ವಚ್ಛಗೊಳಿಸಲು ಅನುಕೂಲವಾಗುವಂತೆ ಕೊಟ್ಟಿಗೆಗಳ ನೆಲವು ಇಳಿಜಾರಾಗಿರ್ಬೇಕು. ಇದು ಪೌಲ್ಟ್ರಿಯಲ್ಲಿ ಅಷ್ಟೊಂದು ಸಮಂಜಸ ಅಲ್ಲ. ವಿಟಮಿನ್ ಸಮೃದ್ಧ ಪೂರಕ ಆಹಾರಗಳನ್ನ ನೀಡಬೇಕು. ಅದು ಹೈನುಗಾರಿಕೆಗೆ ಇರ್ಬೋದು ಅಥವಾ ಪೌಲ್ಟ್ರಿ ಫಾರ್ಮ್ಗಾರಕ್ಕೆ ಇರ್ಬೋದು. ತಾಪಮಾನದ ನಿರ್ವಹಣೆ ಮತ್ತು ಕೋಳಿಗಳ ವಸತಿ ಮತ್ತು ಕೋಳಿಗಳ ಆಹಾರಗಳಲ್ಲಿ ನೈರ್ಮಲ್ಯ ಕಾಪಾಡುವುದು ಹಾಗೂ ರೋಗಗಳು ಪೀಡೆಗಳು ಬರದಂತೆ ಅವುಗಳಿಗೆ ಅವಾಗ ಚುಚ್ಚುಮದ್ದುಗಳನ್ನು ಹಾಕುವುದು. ಅದೇ ರೀತಿ ಹೈನುಗಾರಿಕೆಯಲ್ಲೂ ರೋಗಗಳು ಬರದೇ ಇರುವಂತೆ ಚುಚ್ಚುಮದ್ದುಗಳನ್ನು ಹಾಕುವುದು. ಇಂತಹ ಕೆಲವು ಸಾಮಾನ್ಯ ಮತ್ತು ವಿಭಿನ್ನ ಅಂಶಗಳನ್ನ ನಾವು ಹೈನುಗಾರಿಕೆ ಮತ್ತು ಪೌಲ್ಟ್ರಿಯಲ್ಲಿ ಕಾಣ್ತೀವಿ. ಬಾಯ್ಲರ್ ಮತ್ತು ಲೇಯರ್ಸ್ ಗಳ ನಡುವಿನ ವ್ಯತ್ಯಾಸಗಳೇನು ಮತ್ತು ಅವುಗಳ ನಿರ್ವಹಣೆಯಲ್ಲಿರುವಂತಹ ವ್ಯತ್ಯಾಸಗಳೇನು? ಮೊಟ್ಟೆಗಳನ್ನು ಉತ್ಪಾದಿಸುವಂತಹ ಕೋಳಿಗಳಿಗೆ ಲೇಯರ್ಸ್ ಅಂತ ಕರಿತೀವಿ, ಹೌದಾ? ಇವು ಸುಧಾರಿತ ತಳಿಗಳನ್ನ ಅಭಿವೃದ್ಧಿಪಡಿಸಿ ಸಾಕಣೆ ಮಾಡಲಾಗ್ತದೆ. ಇನ್ನು ಮಾಂಸಕ್ಕಾಗಿ ಬಾಯ್ಲರ್ ಕೋಳಿಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಭಿವೃದ್ಧಿಪಡಿಸಿ ಸಾಕ್ತಿವಿ. ಬಾಯ್ಲರ್ ಕೋಳಿಗಳ ವಸತಿ, ಪೋಷಣೆ, ಪರಿಸರದ ಅಗತ್ಯತೆಗಳು ಮೊಟ್ಟೆ ಇಡುವಂತ ಕೋಳಿಗಳಿಗಿಂತ ಭಿನ್ನವಾಗಿದೆ. ಬಾಯ್ಲರ್ ಕೋಳಿಗಳ ಪಡಿತರವು ದಿನನಿತ್ಯದ ಆಹಾರದ ಅಗತ್ಯತೆ, ಸಾಕಷ್ಟು ಕೊಬ್ಬು ಮತ್ತು ಪ್ರೋಟೀನ್ ಸಮೃದ್ಧವಾಗಿದೆ. ಯಾಕೆ? ಅವುಗಳನ್ನ ಮಾಂಸಕ್ಕಾಗಿ ನಾವು ಸಾಕ್ತಿವಿ. ಇನ್ನ ಪೌಲ್ಟ್ರಿ ಹಕ್ಕಿಗಳ ಆಹಾರದಲ್ಲಿ ಜೀವಸತ್ವ ಎ ಮತ್ತು ಕೆಗಳು ಅಧಿಕ ಮಟ್ಟದಲ್ಲಿ ಇರುತ್ತವೆ. ಯಾಕಪ್ಪ ಅಂದ್ರೆ ಲೇಯರ್ಸ್ ಗಳಿಗೆ ಹೆಚ್ಚಿನ ವಸತಿ ವ್ಯವಸ್ಥೆ ಮತ್ತು ಬೆಳಕಿನ ಸೌಲಭ್ಯವನ್ನು ಒದಗಿಸಿರ್ತೀವಿ, ಉತ್ತಮವಾದ ಆಹಾರವನ್ನು ಕೊಟ್ಟಿರ್ತೀವಿ. ಅದಕ್ಕೆ ವಿಟಮಿನ್ ಎ ಮತ್ತು ಕೆ ಸಮೃದ್ಧವಾದ ಆಹಾರವನ್ನು ತಯಾರಿಸುವುದರಲ್ಲಿ ಲೇಯರ್ ಮುಖ್ಯ ಪಾತ್ರ ವಹಿಸ್ತಾವ. ಪ್ರೋಟೀನ್ ಸಮೃದ್ಧವಾದ ಆಹಾರವನ್ನು ತಯಾರಿಸುವುದರಲ್ಲಿ ಬ್ರಾಯ್ಲರ್ ಏನ್ ಮಾಡ್ತಾವ ಅಂದ್ರೆ ಮುಖ್ಯ ಪಾತ್ರವನ್ನು ವಹಿಸ್ತಾವ. ಇನ್ನ ಮೀನು ಕೃಷಿ, ಹೌದಾ? ಒಂದು ನಿರ್ದಿಷ್ಟವಾದ ಜಲಾಗಾರದಲ್ಲಿ ಅಥವಾ ಜಲಮೂಲದಲ್ಲಿ ಮೀನುಗಳನ್ನ ಕೃತಕವಾಗಿ ಬೆಳೆಯುವ ಅಥವಾ ಕೃತಕವಾಗಿ ಕೃಷಿ ಮಾಡುವಂತ ಪದ್ಧತಿಗೆ ಮೀನು ಕೃಷಿ ಅಂತ ಕರೀತಾರ. ಮೀನುಗಳನ್ನ ಪಡೆಯಲಿಕ್ಕೆ 2 ವಿಧಾನಗಳನ್ನ ಬಳಸ್ತೀವಿ. ಒಂದು ನೈಸರ್ಗಿಕ ಮೀನುಗಾರಿಕೆ, ಇನ್ನೊಂದು ಮೀನು ಕೃಷಿ ಅಂತ ಬರ್ತದೆ, ಅಥವಾ ಮೀನು ಸಾಕಾಣಿಕೆ. ಮೀನು ಕೃಷಿ ಅಥವಾ ಮೀನು ಸಾಕಾಣಿಕೆ. ಹಾಗಾದ್ರೆ ಸಂಯುಕ್ತ ಮೀನು ಕೃಷಿಯ ಅನುಕೂಲಗಳೇನು? ಮೀನು ಕೃಷಿಯನ್ನ ಸಂಯುಕ್ತ ಮೀನು ಕೃಷಿ ವ್ಯವಸ್ಥೆಯಲ್ಲಿ 5 ಅಥವಾ 6 ಮೀನು ಪ್ರಭೇದಗಳ ಒಂದೇ ಸಂಯೋಜನೆಯನ್ನ ಒಂದು ಮೀನು ಕೊಳದಲ್ಲಿ ಬಳಸ್ತಾರೆ. ಇಲ್ಲಿ ವಿಭಿನ್ನ ಆಹಾರ ಅಭ್ಯಾಸವಿರುವ ಮತ್ತು ಆಹಾರಕ್ಕಾಗಿ ತಮ್ಮೊಳಗೆ ಸ್ಪರ್ಧಿಸದಂತಹ ಮೀನಿನ ಪ್ರಭೇದಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗ್ತದೆ. ಇದರ ಪರಿಣಾಮವಾಗಿ ಕೊಳದಲ್ಲಿ ಎಲ್ಲಾ ಭಾಗಗಳಲ್ಲಿ ಲಭ್ಯವಿರುವಂತಹ ಆಹಾರವನ್ನು ಬಳಸಿಕೊಂಡು, ಹೌದಾ, ಮೀನುಗಳು ಏನ್ ಮಾಡ್ತಾವ ಅಂದ್ರೆ ಬೆಳಿತಾವ. ಉದಾಹರಣೆಗೆ ಕಾಟ್ಲಾ ಮೀನು ನೀರಿನ ಮೇಲ್ಮೈಯಲ್ಲಿರುವಂತಹ ಆಹಾರವನ್ನ, ತೇಲುತ್ತಿರುವಂತಹ ಆಹಾರವನ್ನ ಸೇವಿಸಿದ್ರೆ, ರೋಹು ಮೀನುಗಳು ಕೊಳದ ಮಧ್ಯಭಾಗದಲ್ಲಿರುವಂತಹ ಆಹಾರವನ್ನ ಸೇವಿಸ್ತವೆ. ಮೃಗ್ಯಾಲ್ ಮೀನುಗಳು ಮತ್ತು ಕಾಮನ್ ಕಾರ್ಪ್ಗಳು ಕೊಳದ ತಳಭಾಗದಲ್ಲಿರುವಂತಹ ಆಹಾರವನ್ನ ಸೇವಿಸಿದ್ರೆ, ಹೌದಾ, ಗ್ರಾಸ್ ಕ್ರಾಪ್ಗಳು ಕೊಳೆಗಳನ್ನ ಸೇವಿಸ್ತವೆ. ಗ್ರಾಸ್ ಕ್ರಾಪ್ಗಳು ಏನ್ ಮಾಡ್ತಾವ? ಕೊಳೆಗಳನ್ನ, ನೀರಿನಲ್ಲಿರುವಂತಹ ಕೊಳೆಗಳನ್ನ ಸೇವಿಸ್ತವೆ. ಒಟ್ಟಾರೆಯಾಗಿ ಈ ಮೀನಿನ ಪ್ರಭೇದಗಳು ಕೊಳದಲ್ಲಿರುವಂತಹ ಎಲ್ಲಾ ಆಹಾರವನ್ನ ಪರಸ್ಪರ ಸ್ಪರ್ಧೆ ಇಲ್ಲದೆ ಬಳಸಿಕೊಳ್ತಾವ. ಇದು ಕೊಳದಲ್ಲಿನ ಏನಪ್ಪಾ ಅಂದ್ರೆ ಮೀನಿನ ಇಳುವರಿಯನ್ನ ಹೆಚ್ಚಿಸ್ತದೆ, ಹೌದಾ? ಇನ್ನ ಜೇನು ಹುಳುವಿನ ತಳಿಗಳು ಯಾವ ಅಪೇಕ್ಷಿತ ಗುಣಗಳು ಜೇನಿನ ಉತ್ಪಾದನೆಗೆ ಸೂಕ್ತವಾಗಿವೆ? ಜೇನಿನ ಉತ್ಪಾದನೆಗೆ ಸೂಕ್ತವಾಗಿರುವಂತಹ ಜೇನು ಹುಳುವಿನ ತಳಿಗಳ ಅಪೇಕ್ಷಿತ ಗುಣಗಳು ಯಾವಪ್ಪ ಅಂದ್ರೆ, ಮೊದಲನೇದ್ದು, ಅವುಗಳು ಸಾಮಾನ್ಯವಾಗಿ ಕಡಿಮೆ ಕುಟುಕಬೇಕು. ಹೂವನ್ನು ಹೋಗಿ ಏನ್ ಕುಟುಕಿ ಮಕರಂದವನ್ನು ಹಿರ್ಕೊಳ್ತಾವಲ್ಲ, ಕಡಿಮೆ ಕುಟುಕಬೇಕು. ಒದಗಿಸಿದಂತಹ ಜೇನುಗೂಡುಗಳಲ್ಲಿ ಅವು ದೀರ್ಘಕಾಲದವರೆಗೆ ನೆಲೆಸಬೇಕು. ಚೆನ್ನಾಗಿ ಸಂತಾನೋತ್ಪತ್ತಿ ನಡೆಸಬೇಕು. ಇವೇನಪ್ಪಾ ಅಂದ್ರೆ ಜೇನು ಹುಳುವಿನ ತಳಿಗಳ ಅಪೇಕ್ಷಿತ ಗುಣಗಳು ಹೆಚ್ಚು ಜೇನು ಉತ್ಪಾದನೆಗೆ. ಇನ್ನ ಪಾಶ್ಚುರೈಸ್, ಸಸ್ಯ ಸಂಪತ್ತು ಅಂತ ಕರಿತೀವಿ. ಜೇನಿನ ಉತ್ಪಾದನೆಗೆ ಇದು ಹೇಗೆ ಸಂಬಂಧಿಸಿದೆ? ಮಕರಂದ ಮತ್ತು ಪರಾಗಗಳನ್ನ ಸಂಗ್ರಹಿಸಲು ಜೇನು ಹುಳುಗಳಿಗೆ ದೊರಕುವ ಹೂಗಳನ್ನ, ಹೌದಾ, ಮಕರಂದ ಮತ್ತು ಪರಾಗವನ್ನು ಸಂಗ್ರಹಿಸಲು ಜೇನು ಹುಳುಗಳಿಗೆ ದೊರಕುವ ಹೂಗಳನ್ನ, ಹೌದಾ, ಸಸ್ಯ ಸಂಪತ್ತು ಎನ್ನುವರು. ಸಾಕಷ್ಟು ಪ್ರಮಾಣದ ಸಸ್ಯ ಸಂಪತ್ತನ್ನ ಜೊತೆಗೆ ದೊರಕುವ ಹೂಗಳ ವಿಧದ ಜೇನಿನ ರುಚಿಯನ್ನ, ಯಾವ ಹೂ ಸಿಗ್ತದ ಅನ್ನೋದ್ರ ಆಧಾರದ ಮೇಲೆ ಜೇನಿನ ಏನೋ ಹನಿಯ ರುಚಿ ಬದಲಾಗ್ತದೆ. ಹನಿ, ಜೇನು ತುಪ್ಪ, ಹೌದಾ, ಆ ಜೇನುತುಪ್ಪ ಬೇರೆ ಬೇರೆ ಪ್ರದೇಶದಲ್ಲಿರುವಂತಹ ಜೇನುತುಪ್ಪದ ಟೇಸ್ಟ್ ಬೇರೆ ಬೇರೆ ಇರ್ತದ. ಯಾಕಂದ್ರೆ ಆ ಪ್ರದೇಶದಲ್ಲಿ ಬೆಳೆಯುವಂತ ಹೂ ಯಾವ್ದಿದೆ, ಆ ಹೂವಿನ ಮಕರಂದ ಯಾವ ಟೇಸ್ಟ್ ಇದೆ, ಆ ಟೇಸ್ಟ್ ಅನ್ನ ಏನಪ್ಪಾ ಒಂದು ಪ್ರದೇಶದಲ್ಲಿ ಬೆಳೆಯುವಂತಹ ಮಕರಂದ ಹೊಂದಿರ್ತದೆ.
ಇಷ್ಟು ಏನಪ್ಪಾ ಅಂದ್ರೆ ಬೆಳೆಯ ಉತ್ಪಾದನೆ ಮತ್ತು ತಳಿ ನಿರ್ವಹಣೆ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಇದರಲ್ಲಿ ಇದ್ದು ಅದಕ್ಕೆ ನಿಮ್ ಜೊತೆ ಡಿಸ್ಕಸ್ ಮಾಡುವಂತ ಕೆಲಸ ಮಾಡಿದೆ. ಥ್ಯಾಂಕ್ ಯು ಸೊ ಮಚ್.